ವಿಜೇಂದ್ರನ ಮೇಲೆ 150 ಕೋಟಿ ರೂಪಾಯಿದ್ದು ಆರೋಪದ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ರೆ ಆಕ್ಚುಲಿ ಅದು ಉತ್ತರ ಕೊಡ್ಲಿಕ್ಕೆ ವರ್ತ ಅಲ್ಲ. ಅದು ನನ್ನ ಪ್ರಕಾರ ಬಾಯಿ ಬಂದಂಗೆ ಮಾತಾಡೋದು ಅಂತ ಇದ್ರ ಅರ್ಥ. 150,500 ಕೋಟಿ ಅಂತ ಹೇಳ್ಬೇಕಾಗಿತ್ತು. ಬೈ ಮಿಸ್ಟೇಕ್ ಅವ್ರು 150 ಕೋಟಿ ಅಂದಿರ್ಬೇಕು ಸಿದ್ದರಾಮಯ್ಯನವರು. 1,500 ಕೋಟಿ ಇರ್ಬೋದು ಅಂತ ಹೇಳ್ಬೇಕಾಗಿತ್ತು ಅವರು. ಅಟ್ಟರ್ ನಾನ್ಸೆನ್ಸ್. ಆ ಪತ್ರ ಇಲ್ಲ, ಅನ್ವರ್ ಮಾನಪಾಡಿ ಅವ್ರ ಹೇಳಿಕೆ ಇಲ್ಲ, ಏನ್ ಬೇಕಾದ್ ಮಾತಾಡೋದು. ಅಂದ್ರೆ ಎಷ್ಟು ಬೇಜವಾಬ್ದಾರಿ ಇದ್ದಾರಂತ ಇದರಿಂದ ಅರ್ಥ ಆಗ್ತದ. ಮತ್ತು ಮಾತಾಡಿದ್ರೆ ನಿಮ್ ಕಾಲದಾಗ, ನಮ್ಮ ಕಾಲದಾಗ ಅದಲ್ಲ. ನಾ ಹಿಂದೂ ಹೇಳಿದ ಅದಕ್ಕೆ ಸಿದ್ದರಾಮಯ್ಯ ತನಗೆ ಯಾವ್ದು ಬೇಕಾದಕ್ಕೆ ಅದು ಉತ್ತರನ ಕೊಡೋದಿಲ್ಲ ಅವರು. ನಾ ಕೇಳಿದೆ, ನಾವು ನಿಮ್ಮಂಗೆ ಅದಾಲತ್ ಮಾಡಿ ನಿಮ್ ಕೂಡ ವಕ್ಫ್ ಟ್ರಾನ್ಸ್ಫರ್ ಮಾಡಂತ ಹೇಳಿದ್ವಿ. ಪೊಲಿಟಿಕಲ್ ಲೀಡರ್ಶಿಪ್ಗೆ ಸರ್ಕಾರದಲ್ಲಿದ್ದಂತ ಪೊಲಿಟಿಕಲ್ ಲೀಡರ್ಶಿಪ್ ಗಮನಕ್ಕೆ ಬರಲಾರ್ದ ಕೆಲವು ನೋಟಿಸ್ಗಳದ ಅವಾಗ ಹೋಗಿರ್ಬೋದು. ನಾವೇನು ಅದನ್ನು ಸಹಿತ ಎಲ್ಲ ತೆಗೀರಿ ಅಂತ ಹೇಳ್ತಾ ಇದ್ದೀವಿ ನಾವೀಗ. ಅಕಸ್ಮಾತ್ ನಮಗೇನಾದ್ರು ನಾವು ಹೇಳಿ ಅಂದ್ರೆ ನಮ್ಮವರು ನಾವಂದ್ರೆ ನಾವಂತೂ ರಾಜ್ಯ ಸರ್ಕಾರದಾಗ ಯಾವತ್ತೂ ಇಲ್ಲ, ನಾವು ಒಪ್ಪುದೂ ಇಲ್ಲ. ಅಕಸ್ಮಾತ್ ಆಗಿ ಮಾಡಿದ್ರು ಸಹಿತ ನೀವು ಅದನ್ನು ತೆಗೀರಿ. ನಾವೇನಾದ್ರು ನಮ್ಮ ಪಾರ್ಟಿಯವರು ನಮ್ಮ ಮಂತ್ರಿಗಳು ಅದ್ರಾಗ ಏನಾದ್ರು ಇನ್ವಾಲ್ವ್ಮೆಂಟ್ ಇದ್ದಿದ್ರೆ ಅವ್ರೇ ತೆಗಿ ಅಂತ ಹೇಳ್ತಾ ಇದ್ರು. ಎಲ್ಲ ವಿತ್ಡ್ರಾ ಮಾಡ್ರಿ ಅಂತ ಹೇಳ್ತಾ ಇದ್ದೀವಿ ನಾವು. ಇದು ತುಷ್ಟೀಕರಣದ ಪರಾಕಾಷ್ಠೆ. ಆದಷ್ಟು ಶೀಘ್ರದಲ್ಲಿ ನಾವು ಈ ವಕ್ಫದ ಕಾನೂನನ್ನ ತಿದ್ದುಪಡಿ ಮಾಡಿ ಎಲ್ಲ ಜನರಿಗೆ ನ್ಯಾಯ ಒದಗಿಸುವಂತ ಕೆಲಸವನ್ನ ಮಾಡ್ತೀವಿ ಕೇಂದ್ರದಲ್ಲಿ. ಕಾಂಗ್ರೆಸ್ನವರೇ ನನಗೆ ಆಫರ್ ಮಾಡಿದ್ರು, ವರದಿ ಕೂಡ ಅಂತೇಳಿ ಅವರೇ ನನಗೆ ಆಫರ್ ಮಾಡಿದ್ ನಿಜ. ಇದೆಲ್ಲವೂ ಕೂಡ ಕಾಂಗ್ರೆಸ್ನವರು ಬುಡಕ್ಕೆ ಬರ್ತಂತ ಅನ್ವರ್ ಮಾನಪಾಡಿ ಹೇಳ್ತಾರೆ. ಅಲ್ಲಲ್ಲ, ಅನ್ವರ್ ಮಾನಪಾಡಿ ಅವರು ವಿಜೇಂದ್ರ ನಮ್ಮ ಮನೆಗೆ ಬಂದಿದ್ರ ಅಂತ ಅನ್ವರ್ ಮಾನಪಾಡಿ ಅವರು ಹೇಳಿಲ್ಲ ಫಸ್ಟ್. ಯಾರಂತ ಗೊತ್ತೇ ಇಲ್ಲ. ಆ ನಂತರ ಇವರು ಕಾಂಗ್ರೆಸ್ ಪಾರ್ಟಿಯವರು ತಮ್ಮ ಸುಳ್ಳನ್ನ ತಾವು ಮಾಡ್ತಾ ಇರುವಂತ ಅಪಚಾರವನ್ನ, ತಾವು ಮಾಡುವಂತ ಅನಾಚಾರವನ್ನ, ತಾವು ಹಿಂದೂಗಳಿಗೆ ಮಾಡ್ತಾ ಇರುವಂತ ಅನ್ಯಾಯವನ್ನ ಮುಚ್ಚಿಕೊಳ್ಳಿಕ್ಕೆ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಉಳಿದ ಡಿಟೇಲ್ ಮಾತಾಡ್ತಾರೆ.